ಹರೇ ಕೃಷ್ಣ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಘಂಟೆಯಲ್ಲಿ, ಅದರಲ್ಲೂ ಪಂಚಲೋಹದ ಗಂಟೆಯಲ್ಲಿ ಪ್ರಣವನಾದದ ಒಂದು ಸುವಿಸ್ತಾರವಾದ ವಿಷಯವಿದೆ. ಪ್ರಣವನಾದದ ಗಂಟೆಯಲ್ಲಿ ಮೂಲಧ್ವನಿ ಮತ್ತು ಪ್ರತಿಧ್ವನಿ ಓಂ 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 ಅಂತ ಬರುತ್ತೆ ಅಂತ ನಾವು ನೋಡಿದ್ವಿ. ಈ ಒಂದು ಪ್ರಣವನಾದ ಗಂಟೆಯಲ್ಲಿ ಮಾತ್ರನೇ ಬರುತ್ತಾ ಪ್ರಣವನಾದ ಅಂದರೆ, ಭಾರತೀಯ ಮಹರ್ಷಿಗಳು ಜಾಗಟೆ ಅಥವಾ ಜಾಂಗ್ಟೆ ಅಂತ ಏನು ಇವ ಪದಬಳಕೆಯಲ್ಲಿ ಇದೆಯೋ ಅದು ಮಹರ್ಷಿಗಳ ಪ್ರಕಾರ ಜಯಗಂಟೆ ಎಂಬುದಾಗಿದೆ. ಆ ಜಯಗಂಟೆಯಲ್ಲೂ ಕೂಡ ಪ್ರಣವನಾದ ಬರುತ್ತೆ. ಈ ಒಂದು ಗಂಟೆಯಲ್ಲಿ ಮೂಲಧ್ವನಿ ಪ್ರತಿಧ್ವನಿ ಓಂ 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 ಅಂತ ಬಂದರೆ, ಈ ಜಯಗಂಟೆಯಲ್ಲಿ ಯಾವ ರೀತಿಯಾಗಿ ಬರುತ್ತಪ್ಪ ಅಂದರೆ, ಗಂಟೆಯ ರಚನೆಗೂ ಜಯಗಂಟೆಯ ರಚನೆಗೂ ವ್ಯತ್ಯಾಸ ಇರೋದರಿಂದ ಇದು ದೀರ್ಘವಾದ ಓಂಕಾರ ಬರುತ್ತೆ. ಗಂಟೆಯಲ್ಲಿ ಗುಂಪು ಗುಂಪು ಗುಂಪಾದ ಓಂಕಾರ ಬರುತ್ತೆ. ಈಗ ಜಯಗಂಟೆಯನ್ನು ಒಮ್ಮೆ ನಿಮ್ಮ ಮುಂದೆ ವಾದನ ಮಾಡ್ತೀನಿ, ತಾವು ಗಮನಿಸಿ. ಇದು ಜಯಗಂಟೆ, ಇದಕ್ಕೆ ಸಂಬಂಧಪಟ್ಟಂತಹ ಕೋಲು. ಅಂದರೆ ಗಂಟೆಯಲ್ಲಿ ದೀರ್ಘವಾದ ಓಂಕಾರ ಬರಲ್ಲ. ಯಾಕೆಂದರೆ ಅದು ಗೋಲಭಾಗ ಮತ್ತು ಅದರ ರಚನೆಯೇ ಬೇರೆ ರೀತಿಯಾಗಿದೆ. ಈ ಒಂದು ಜಯಗಂಟೆ ತಟ್ಟೆಯ ಆಕೃತಿ ಇರೋದರಿಂದ ಅದು ದೀರ್ಘವಾದ ಓಂಕಾರ ಬರುತ್ತೆ. ಆದರೆ ಶ್ರುತಿನಲ್ಲೂ ಮತ್ತು ಲಯವಾಗುವಂಥ ಅಂತ್ಯದ ಸಮಯದಲ್ಲಿ ಎರಡೂ ಒಂದೇ. ಅಂದರೆ ಧ್ಯಾನ ಸಮಾಧಿ ಯೋಗಕ್ಕೂ ಪ್ರಣವನಾದವನ್ನು ಮುಟ್ಟುವುದಕ್ಕೂ ಎರಡೂ ಶ್ರೇಷ್ಠವಾದ ಸಾಧನವೇ. ಇದು ಬಿಟ್ಟು ಇನ್ನೊಂದು ನಿಮಗೆ ಈ ಹಿಂದೆ ಹೇಳ್ದಂಗೆ ಶಂಖದಲ್ಲೂ ಕೂಡ ಪ್ರಣವನಾದ ಬರುತ್ತೆ. ಅದು ಕೂಡ ದೀರ್ಘವಾದ ಆ ಒಂದು ಓಂಕಾರವಾಗಿರುತ್ತೆ. ಮತ್ತು ಈ ಗಂಟೆ ಅಥವಾ ಜಯಗಂಟೆ ಅಥವಾ ಶಂಖದಲ್ಲಿ ಪ್ರಣವನಾದ ಮಾತ್ರ ಬರುತ್ತಾ, ಇನ್ಯಾವುದೆಲ್ಲ ಬೇರೆದಲ್ಲಿ ಬರುತ್ತಾ ಅಂದರೆ, ನಮ್ಮ ಶ್ರೀರಂಗ ಮಹಾಗುರುಗಳು ಒಂದು ಅದ್ಭುತವಾದ ಪ್ರಯೋಗ ಮಾಡಿದರು. ನಾನು ತಿಳಿದಂಗೆ ಇಡೀ ಪ್ರಪಂಚದಲ್ಲೇ ಬೇರೆ ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರ ಒಂದು ಪ್ರಣವನಾದವನ್ನು ಹೇಗೆ ಮಾಡಿದರಪ್ಪ ಅಂದರೆ, ವೀಣೆಯನ್ನು ಅವರ ಒಂದು ಪೆನ್ಸಿಲ್ ಕಡ್ಡಿಯಿಂದ ಹಿಡಿದು ಅಕಾರ ಬರೋ ಥರ ಅ ಅ ಅ ಅಂತ ಮಾಡಿ, ಉಕಾರಕ್ಕೆ ಉ ಉ ಅಂತ ಸೆಟ್ ಮಾಡಿಕೊಂಡು, ಪೆನ್ಸಿಲ್ನ ಜರುಗಿಸ್ತಾ ಮಕಾರಕ್ಕೆ ಮ ಮ ಮ ಅಂತ ಮಾಡಿಕೊಂಡು ಒಂದೇ ಸರ್ತಿ ತಂತಿಯನ್ನು ಮೀಟ್ತಾ ಆ ಪೆನ್ಸಿಲ್ ಕಡ್ಡಿನ ಆಯಾ ಸ್ಥಾನಕ್ಕೆ ಜರುಗಿಸಿದಾಗ ಹೇಗೆ ಬಂತಪ್ಪ ಅಂದರೆ ಅದರ ಧ್ವನಿ ಓಂ ಅಂತ ಬಂತು. ಅಂದರೆ ಅಕಾರ ಉಕಾರ ಮಕಾರಗಳು ಸೇರಿದ್ರೆ ಪ್ರಣವನಾದ ಅನ್ನೋದು ಗೊತ್ತಾಗುತ್ತೆ. ಯಾವುದ್ಯಾವುದೋ ಕಾಂಬಿನೇಷನಲ್ಲಿ ಸೇರಿದ್ರೆ ಆಗಲ್ಲ. ಮುಕಾರ ಅಕಾರ ಉಕಾರ ಆದರೆ ಆಗೋದಿಲ್ಲ. ಅದನ್ನು ಪ್ರಯೋಗಬದ್ಧವಾಗಿ ಅಕಾರ ಉಕಾರ ಮಕಾರಗಳೇ ಸಂಧಿ ಜಾಗಗಳು. ಅದನ್ನು ಸೇರಿದ್ರೆ, ಅಂದರೆ ನಾನಿನ್ನೂ ವಿಸ್ತಾರವಾಗಿ ಹೇಳಬೇಕು ಅಂತಂದರೆ, ಅಕಾರದ ಆರಂಭವಾಗಿ ಅಕಾರದ ಅಂತ್ಯಕ್ಕೆ ಉಕಾರವು ಪ್ರಾರಂಭವಾಗಿ, ಉಕಾರವ ಅಂತ್ಯಕ್ಕೆ ಮಕಾರವು ಪ್ರಾರಂಭವಾಗಿ, ಮಕಾರದಲ್ಲಿ ಅಂತ್ಯವಾದರೆ ಅದು ಓಂ ಎಂದು ಆಗುತ್ತೆ. ಅಂದರೆ ಕ್ರಮಬದ್ಧವಾದ ಅಕಾರ ಉಕಾರ ಮಕಾರವು ಅದೇ ಒಂದು ನಾದವಾಗಿ ತಗೊಳ್ಳುತ್ತೆ. ಅದು ಎಲ್ಲೋಗಿ ನಿಲ್ಲುತ್ತಪ್ಪ ಅಂದರೆ ಒಂದು ಬಿಂದು ಸ್ಥಾನದಲ್ಲಿ ನಿಲ್ಲುತ್ತೆ. ಅದೇ ನಮ್ಮ ದೇವರಾಗಿರಿ ಲಿಪಿಯ ಓಂಕಾರ. ಅದು ಅಕ್ಷರ ರೂಪವಾಗಿಯೂ ಇದೆ, ನಾದ ರೂಪವಾಗಿಯೂ ಇದೆ, ಅದರ ಒಂದು ಸಂಯೋಜನೆಯೂ ಆಗಿದೆ, ಅದರ ರಚನೆಯೇ ಆ ರೀತಿಯಾಗಿದೆ ಎಂಬುದಾಗಿ ಅದ್ಭುತವಾದಂತಹ ಒಂದು ಪ್ರಯೋಗವನ್ನು ನಮ್ಮ ಶ್ರೀರಂಗ ಮಹಾಗುರುಗಳು ಲೋಕಕ್ಕೆ ಕೊಟ್ಟಿದ್ದರು. ಒಂದು ಪ್ರಯೋಗಬದ್ಧವಾದಂತಹ ವಿಷಯವನ್ನು ತೋರಿಸ್ಕೊಟ್ಟಿದ್ರು ಅಂತ ತಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ಇದು ಇನ್ನೊಂದು ರೀತಿಯಾಗಿ ಸರ್ವವಾದ್ಯಾಮಯಿ ಘಂಟ ಅಥವಾ ಸರ್ವವಾದ್ಯಾಮಯಿ ಓಂಕಾರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಭಾಗವತದ ಒಂದು ಕಥೆಯನ್ನು ನಾವಿಲ್ಲಿ ಜ್ಞಾಪಿಸ್ಕೋಬೋದಾಗಿದೆ.
ಒಮ್ಮೆ ಕೃಷ್ಣ ತನ್ನ ಗಾನ ವೈಭವಕ್ಕಾಗಿ ಹುಣ್ಣಿಮೆ ದಿನ ಆ ಗೋವರ್ಧನಗಿರಿಯ ಮೇಲ್ಭಾಗದಲ್ಲಿ ಕೃಷ್ಣನ ಕೊಳಲು ನಾದ ಮಾಡ್ತಾ ಇರ್ತಾನೆ. ಆಗ ಆ ಹುಣ್ಣಿಮೆಗೆ ಎಲ್ಲ ಭಕ್ತರು, ಗೋಪಿಕಾಸ್ತ್ರೀಯರು, ಎಲ್ಲ ಸಜ್ಜನರು ಮತ್ತು ಆ ಹಳ್ಳಿಯ 18 ಜಾತಿಯವರು ಯಾರ್ಯಾರು ಈ ಗೋಪಾಲನ ಆ ಕೃಷ್ಣನ ಕೊಳಲ ನಾದಕ್ಕೆ, ಆ ಒಂದು ಸಂತೋಷಕ್ಕೆ, ಆ ಒಂದು ಗಾನದ ವೈಭವಕ್ಕೆ ಕೇಳಲು ಆದುವಾಸಕ್ಕೆ ಎಲ್ಲರೂ ಬೆಟ್ಟಗಳ ಹತ್ರ ಬರ್ತಾರೆ. ಆ ಬೆಟ್ಟದ ಹತ್ರ ಬರುವಾಗ ಎಲ್ಲರೂ ತಮ್ಮ ತಮ್ಮ ವಾದ್ಯಗಳನ್ನು ತರ್ತಾರೆ. ಅವರಿಗೆ ಆ ಹುಣ್ಣಿಮೆ ದಿನ ಪ್ರತಿ ಹುಣ್ಣಿಮೆ ಅಲ್ಲಿ ಗಾನ ವೈಭವ ನಡೀತಾ ಇರುತ್ತೆ. ಅದರಲ್ಲಿ ತಾಳಮದ್ದಲೆಗಳು, ಎಲ್ಲ ಥರದಂತಹ ತಂತಿ ವಾದ್ಯಗಳು, ಎಲ್ಲ ಥರದಂತಹ ನಮ್ಮ ಚರ್ಮ ವಾದ್ಯಗಳು, ಮೃದಂಗ ಮತ್ತು ಇತ್ಯಾದಿ ಡಮರುಗಗಳೆಲ್ಲವೂ, ಹಾಗೆ ಮತ್ತು ಎಲ್ಲ ರೀತಿಯಂತಹ ಗೋಪಿಕಾಸ್ತ್ರೀಯರ ಕಾಲ್ಗೆಜ್ಜೆಗಳು ಎಲ್ಲವೂ ನರ್ತನ ಮಾಡಿಕೊಂಡು ಅಲ್ಲಿ ಬರ್ತಾ ಇರ್ತಾರೆ. ಆ ಒಂದು ಗಾನ ವೈಭವ ಆಗ್ತಾ ಇರುವಾಗ ಜುಗಲ್ಬಂದಿನಲ್ಲಿ ಅವರ ಒಂದು ಶಹನಾಯಿ, ತುತ್ತೂರಿ, ನಾದಸ್ವರಗಳು ಇವೆಲ್ಲ ಮೊಳಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಜಿಂಕೆಗಳು, ನವಿಲುಗಳು, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ಮೈಮರೆತು ಅವು ಸಂತೋಷಭರಿತವಾಗಿ ಕುಣಿದಾಡ್ತಾ ಇರುತ್ತೆ. ಅಷ್ಟೇ ಯಾಕೆ, ಇಡೀ ವೃಕ್ಷಗಳೇ ತಲೆದೂಗ್ತಾ ಇರುತ್ತೆ. ಆ ಒಂದು ಹೂವು ಹಣ್ಣುಗಳೆಲ್ಲ, ತರುಲತೆಗಳೆಲ್ಲ ಆ ಒಂದು ಗಾನ ವೈಭವಕ್ಕೆ ತುಂಬ ಸಂತೋಷದಿಂದ ನಲಿತಾ ಇರ್ತವೆ. ಈ ಒಂದು ಜುಗಲ್ಬಂದಿ ಆಗ್ತಾ ಇರುವಾಗ ಕೃಷ್ಣನ ಕೊಳಲ ನಾದವು ತಾರಕಕ್ಕೆ ಏರ್ತಾ 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 ಸುಮಾರು ಮಧ್ಯಕಾಲದಲ್ಲಿ ಎಲ್ಲ ಜುಗಲ್ಬಂದಿಯಿಂದ ಎಲ್ಲ ಸಮ್ಮೇಳನವಾಗುತ್ತೆ. ಅಂದರೆ ಒಟ್ಟಾಗಿ ಎಲ್ಲ ನುಡಿಸ್ತಾರೆ. ಆ ನುಡಿಸ್ತಾ 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 ಆ ಕೃಷ್ಣನ ಕೊಳಲ ಧ್ವನಿನೂ ತುಂಬ ತಾರಕಕ್ಕೆ ಏರ್ತಾ 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 ಎಲ್ಲರೂ ಮೈಮರೆತು ಗೋವರ್ಧನಗಿರಿಯೇ ಭೂಲೋಕ ವೈಕುಂಠವೇ ಎಂಬ ಒಂದು ವ್ಯತ್ಯಾಸವಿಲ್ಲದೆ ಆ ಒಂದು ಸಹಜ ಸ್ಥಿತಿನಲ್ಲಿ ಅವರೆಲ್ಲರೂ ಮೈಮರೆತು ನಲಿತಾ ಇರುವಾಗ ಆ ಒಂದು ಎಲ್ಲ ವಾದ್ಯಗಳು ಶಬ್ದ ಯಾವ ರೀತಿಯಾಗಿರುತ್ತಪ್ಪ ಅಂದರೆ, ಎಲ್ಲ ವಾದ್ಯಗಳು ಒಮ್ಮೆಲೆ ಬರ್ತಾ ಇರುವಾಗ ಯಾವ ರೀತಿಯಾದಂಥ ಶಬ್ದ ಹೊರಹೊಮ್ಮತಪ್ಪ ಅಂದರೆ, ಅದು ಓ ಅಂದರೆ ಎಲ್ಲ ಸರ್ವವಾದ್ಯಾಮಯಿ ಘಂಟ, ಸರ್ವವಾದ್ಯಾಮಯಿ ಮತ್ತು ಸರ್ವವಾದ್ಯಾಮಯಿ ಪ್ರಣವ ಎಂಬುದಾಗಿ ಅಲ್ಲಿ ರುಜುವಾತಾಗಿದೆ. ಭಾಗವತದಲ್ಲಿ ಈ ಒಂದು ವಿಷಯ ನಮಗೆ ತಿಳಿಯಪಡುತ್ತೆ. ಅಂದರೆ ಎಲ್ಲ ವಾದ್ಯಗಳ ಸಮ್ಮಿಶ್ರಣ ಪ್ರಣವ. ಆದ್ದರಿಂದ ಪ್ರಣವಕ್ಕೆ ಒಂದು ಮಿತಿ ಇಲ್ಲ. ಪ್ರಣವದ ವಿಸ್ತಾರ ಅಗಾಧ, ಪ್ರಣವದ ಒಂದು ವ್ಯಾಪ್ತಿ ಅತ್ಯದ್ಭುತ. ಹಾಗಾಗಿ ಈ ಒಂದು ಸರ್ವವಾದ್ಯಾಮಯಿ ಘಂಟ, ಪಂಚಲೋಹದ ಗಂಟೆ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಸಾಧಕನಿಗೆ ಅತ್ಯಂತ ಶ್ರೇಷ್ಠವಾದ ಸಾಧನ ಅಂತ ಹೇಳ್ತಾ ಈ ಒಂದು ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ನಾವೆಲ್ಲರೂ ಅಳವಡಿಸ್ಕೊಂಡು ಸತ್ಫಲಗಳನ್ನು ಪಡೆಯೋಣ ಮತ್ತು ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಿಮ್ಮೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.